ಆಲ್, ಸೂಪರ್ ಆಗಿರುವಂಥ ಚಿಕನ್ ಕಬಾಬ್ ಹೇಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಒಂದು ಬೌಲ್ ತೊಗೊಂಡು ಅದಕ್ಕೆ ಟೀಜು ಕಬಾಬ್ ಪುಡಿ ಹಾಕಿ ಒಂದು ಮೊಟ್ಟೆ ಹಾಕಿದ್ದೀನಿ ನಾನು. ನೀವು ಹಾಫ್ KGಗೆ ಒಂದು ಮೊಟ್ಟೆ ಹಾಕೊಳ್ಳಿ. ನಂತರ ಮಾಡಿಟ್ಕೊಂಡಿರೋವಂಥ ಪೇಸ್ಟ್ 2 ಸ್ಪೂನ್ಸ್ ಹಾಕ್ಕೊಬೇಕು. 2 ಸ್ಪೂನ್ಸ್ ಹಾಕ್ಕೊಂಡಾಗಿದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಿ, ಅದಾದ ನಂತರ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಾದ ನಂತರ 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಅದಾದ ನಂತರ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿರ್ಗಾ ಮಿಕ್ಸ್ ಮಾಡಿ. ಈ ಥರ ಚಿಕನ್ನೆಲ್ಲ ಸೇರಿಸ್ಕೊಬೇಕು. ನಾನಿಲ್ಲಿ ಹಾಫ್ KG ಚಿಕನ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಹಾಫ್ KG ಚಿಕನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಾನು ಹಾಫ್ KG ಚಿಕನ್ ತೊಗೊಂಡು ಅದಕ್ಕೆ ಒಂಚೂರು ಕಸೂರಿ ಮೇಥಿ ಕ್ರಷ್ ಮಾಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡಿ ಇಟ್ಕೊಬೇಕು. ಚೆನ್ನಾಗಿ ಅದಾದಮೇಲೆ ಫ್ರಿಜ್ಜಲ್ಲಿ 1 ಅವರ್ ಇಟ್ಟು ಅದಾಗಿದ ನಂತರ ಒಂದು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಆ ಕಬಾಬ್ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಾದ ನಂತರ ಒಂದೊಂದೇ ಕಬಾಬನ್ನು ನಾವು ಎಣ್ಣೆ ಒಳಗಡೆ ಹಾಕ್ಕೊಬೇಕು. ಎಣ್ಣೆ ಸ್ವಲ್ಪ ಮುಳುಗೋ ಥರ ಹಾಕ್ಕೊಂಡ್ರೆ ಕಬಾಬ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಫ್ರೆಂಡ್ಸ್, ಟ್ರಸ್ಟ್ ಮೀ, ನಾನು ಲಿಟ್ರಲಿ ಇದೇ ಥರ ನಮ್ಮ ಮನೇಲಿ ಕಬಾಬ್ ಮಾಡೋದು. ಇದು ಬಿಟ್ಟು ಬೇರೆ ಟೇಸ್ಟ್ ಕಬಾಬ್ ನಮ್ಮ ಮನೇಲಿ ಯಾರೂ ಇಷ್ಟನೂ ಪಡಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿ ನೋಡಿ ನೀವು. ಅದಾದ ನಂತರ ಎಲ್ಲ ಒಂದೊಂದೇ ಎಲ್ಲ ಹಾಕಿ ಚೆನ್ನಾಗಿ ಎಲ್ಲ ಕರ್ಕೊಂಡಾದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಿ ಚೆನ್ನಾಗಿ ಸಾಫ್ಟಾಗಿರೋ ಹಾಗೆ ಎತ್ತಿಬಿಡ್ಬೇಕು ಅದನ್ನು 10 ಮಿನಿಟ್ಸ್ ಬಿಟ್ಟು. ಅದಾದ ನಂತರ ಒಂದು ಪ್ಲೇಟ್ ತೊಗೊಂಡು ಅದನ್ನೆಲ್ಲ ಹಾಕಿ ಮೇಲ್ಗಡೆ ಗಾರ್ನಿಷ್ಗೋಸ್ಕರ ಕರಿಬೇವನ್ನ ನಾನು ಫ್ರೈ ಮಾಡಿ ಎಣ್ಣೆಲಿ ಹಾಕಿದ್ದೀನಿ. ನಂತರ ನಾನು ನಿಮಗೆ ಟೆಕ್ಸ್ಚರ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಸಾಫ್ಟಾಗಿ ಬರುತ್ತೆ ಕಬಾಬ್ ಈ ಥರ ಮಾಡಿದ್ರೆ ನೀವು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.